ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅನ್ನೋ ಧ್ಯೇಯದಲ್ಲಿ ಈಗಾಗಲೇ ಮೂಡ ನಾಮನಿರ್ದೇಶನ ಮಾಡಿದ್ದೀವಿ, ನಗರಸಭೆ ಮಾಡಿದ್ದೀವಿ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನಾಗಿ ರುದ್ರಾಪುರ ಮಾಡಿದ್ದೀವಿ, ಮತ್ತು ಚೆಸ್ಕಾಮ್ಗೆ ಗ್ರಾಮಾಂತರಕ್ಕೆ ಮತ್ತು ಮಂಡ್ಯ ಸಿಟಿ ಮತ್ತು ವಿಭಾಗೀಯ ಮಟ್ಟದ ಚೆಸ್ಕಾಂ ನಿರ್ದೇಶಕರನ್ನಾಗಿ 35 ಜನ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ನಂತರ ಆಸ್ಪತ್ರೆ ಕಮಿಟಿ ಮಾಡಿದ್ದೀವಿ. ನಂತರ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ PLD ಬ್ಯಾಂಕು, RAPMC ಮತ್ತು ಬಗರ್ಕೊಮ್ಮು, ಸಾಗುವಳಿ ಎಲ್ಲ ನಾಮನಿರ್ದೇಶನಗಳನ್ನು ಈಗಾಗಲೇ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಎಲ್ಲರಿಗೂ 1 ವರ್ಷದ ಅವಧಿ, 1 ವರ್ಷದ ನಂತರ ಅದನ್ನು ಬದಲಾವಣೆ ಮಾಡಿ ಬೇರೆ ಕಾರ್ಯಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮಂಡ್ಯ ನಗರಸಭೆನೂ ಆಯಿತು, ಮೂಡ ಎಲ್ಲ ಆಯಿತು. ಇನ್ನು ಉಳಿದಿರೋದು ಒಂದೇ ಇದು ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕ ಸ್ಥಾನ, ಅದನ್ನು ಶೀಘ್ರದಲ್ಲೇ ಅರ್ಹ ಕಾರ್ಯಕರ್ತರಿಗೆ ಕೊಡ್ತೀವಿ. ಕಾರ್ಯಕರ್ತರು ಬಲ ಇದ್ರೇ ಪಕ್ಷ ಬೆಳೆಯೋದು, ನಾವು ಗೆಲ್ಲೋದು. ಅದರಿಂದ ಕಾರ್ಯಕರ್ತರುಗಳನ್ನು ಗುರುತಿಸಿ ತಳಮಟ್ಟದಿಂದ ಈಗ 200-250 ಜನ ಜಾಸ್ತಿ ಮಾಡಿದ್ವಿ. ತಳಮಟ್ಟದಿಂದ ಯಾರ್ಯಾರು ಪಕ್ಷ ಕಟ್ಕೊಂಡ್ಬಂದಿದ್ರು, ಪಕ್ಷ ಚುನಾವಣೆಗಳನ್ನು ಮಾಡಿದರು, ಪಕ್ಷಕ್ಕೆ ನೆರವಾಗಿದ್ದರು, ಅಂಥವ್ರಿಗೆ ನಾವಿವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ. ಗ್ರಾಹಕರ ಸಲಹಾ ಸಮಿತಿಗೆ, ಚೆಸ್ಕಾಂಗೆ ಗ್ರಾಹಕರ ಸಲಹಾ ಸಮಿತಿಗೆ ಇವತ್ತು ಪಕ್ಷದ ಮುಖಂಡರುಗಳನ್ನು ಶಾಸಕರಾದ ರವಿಕುಮಾರ್ ಅವರು ನೇಮಕ ಮಾಡಿದ್ದಾರೆ. ಇದು ಮೊದಲನೇ ಬಾರಿಗೆ ಹಿಂದೆ 2013ರಿಂದ 2015ವರೆಗೂ DK ಶಿವಕುಮಾರ್ ಅವರು ಇದು ಪವರ್ ಮಿನಿಸ್ಟರ್ ಆಗಿದ್ದರು. ಮೊದಲನೇ ಬಾರಿಗೆ ಅವರು ಇಡೀ ರಾಜ್ಯಾದ್ಯಂತ ಗ್ರಾಹಕರ ಸಲಹಾ ಸಮಿತಿನ ಪ್ರಾರಂಭ ಮಾಡಿದರು. ಈ ಗ್ರಾಹಕರ ಸಲಹಾ ಸಮಿತಿ ಏನು ಅಂತಂದರೆ, ಒಂದು ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೂ ಕೂಡ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ, ಆಮೇಲೆ ಏನು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಹಾಗೂ ಏನು ಸದಸ್ಯರುಗಳು, ಆಮೇಲೆ ಜನಸಾಮಾನ್ಯರ ನಡುವೆ ಒಂದು ಕೋರ್ಡಿನೇಷನ್, ಏನು ಆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನು ವಿದ್ಯುತ್ ಇದರಲ್ಲಿ ಸಮಸ್ಯೆಗಳು ಬರ್ತಿದೆ, ಅದನ್ನು ಈ ಸದಸ್ಯರುಗಳು ಜನಗಳ ಪರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಗಮನಕ್ಕೆ ತಗೊಂಡ್ಬಂದು ಅವನ್ನ ಪರಿಹಾರ ಮಾಡಿಕೊಡುವಂಥದ್ದು ಇದೊಂದು ಉದ್ದೇಶ. ಹಾಗಾಗಿ ಎಲ್ಲ ಇವತ್ತು ಗ್ರಾಹಕರ ಸಲಹಾ ಸಮಿತಿಗೆ ನೇಮಕ ಆಗಿದ್ದಾರೆ. ಅವರು ಉತ್ತಮವಾದ ಕೆಲಸ ಮಾಡಲಿ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಏನು ಗೃಹಲಕ್ಷ್ಮಿ ಯೋಜನೆ, ಇದು ಶಕ್ತಿ ಯೋಜನೆ ಕೊಟ್ಟಿದೆ, ಅದನ್ನು ಸಮರ್ಪಕವಾಗಿ ಸದಸ್ಯರುಗಳು ನಿರ್ವಹಿಸಲಿ ಅನ್ನೋ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಕೋರಿ ನಾನು ಮಂಡ್ಯ ಜಿಲ್ಲೆಯ ಮಹಾಜನತೆಯ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಶುಭಾಶಯವನ್ನು ಸಲ್ಲಿಸ್ತೀನಿ. ಇವತ್ತು ನಾಗಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ನಾಯಕರು, ನಮ್ಮೆಲ್ಲ ನಾಯಕರಾದಂಥ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿಯವರ ಕಟ್ಟ ಬೆಂಬಲಿಗರಾದಂಥ ತಿಮ್ಮಳ್ಳಿ ರಮೇಶ್ ಅವರು ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ಚಲುವರಾಯಸ್ವಾಮಿ ಅವರು ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರು, ರವಿಕುಮಾರ್ ಗಣಿಗ ಅವರು, ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ಉದಯ್ ಅವರು, ನಮ್ಮ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಅವರು ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳನ್ನು ಒಗ್ಗಟ್ಟನ್ನು ತಂದು ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಪಕ್ಷದ ಏನು 5 ಗ್ಯಾರಂಟಿ ಕಾರ್ಯಕ್ರಮಗಳಿದ್ದಾವೋ ಅವನ್ನ ಮನೆಗೆ ತಲುಪಿಸುವಂಥ ಕೆಲಸವನ್ನು ತಿಮ್ಮಳ್ಳಿ ರಮೇಶ್ ಅವರು ಮಾಡಬೇಕು. ಪಕ್ಷಕ್ಕೆ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಈ ಮೂಲಕ ಅವ್ರಿಗೆ ಹೇಳ್ತಾ, ಅವ್ರಿಗೆ ಈಗಾಗಲೇ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.